ಪುಳಿಯೋಗರೆಗೆ. ನೋಡಿ ದೀಪ ಎಲ್ಲ ಎಷ್ಟು ಗಲೀಜಾಗಿತ್ತು ಎಲ್ಲ ನೀಟ್ ಮಾಡಿ ಎಲ್ಲ ಚೆನ್ನಾಗಿ ಉಜ್ಜಿ ಚೆನ್ನಾಗಿ ಕ್ಲೀನಾಗಿ ದೀಪ ಎಲ್ಲ ರೆಡಿಯಾಗಿದೆ. ಆಮೇಲೆ ನೋಡಿ ಈ ಥರ ಐಟಮ್ಗಳೆಲ್ಲ ಈ ರೀತಿ ಆಗಿತ್ತು. ಇದನ್ನು ಈಗ ಈ ರೀತಿ ಮಾಡಿದ್ದೀವಿ. ಇದಕ್ಕೆ ಸಿಂಪಲ್ ಟಿಪ್ ಏನ್ರಿ, ಸಿಂಪಲ್ ಟಿಪ್ಸ್ ಅಂದರೆ ನಾವು ಏನು ಮಾಡಿಲ್ಲ, ಸ್ವಲ್ಪ ಬಿಸಿನೀರು ಸ್ವಲ್ಪ ಆರ್ಪಿಕ್ ಹಾಕಿ ಅದನ್ನು ಅಲ್ಲಿ ಉಣಿಯಾಕಿದ್ದೀವಿ. ಈಗ ಒಂದೊಂದಾಗ ಒಂದು 5 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಬ್ರಷರ್ ತಗೊಂಡು ಇಟ್ಕೊಳ್ರಿಬೋದು. ಎಷ್ಟು ಕೊಳೆಯಾಗಿತ್ತು ಗೊತ್ತದೆಲ್ಲ. ಈಗ ಎಷ್ಟೋ ಇದು ಒಂದು ಸ್ವಲ್ಪ ಬ್ರಷಲ್ಲಿ ಹಿಂಗೆ ಅಂದ್ಬಿಟ್ರೆ ಕ್ಲೀನಾಗಿ ಈ ರೀತಿ ಆಗಿಬಿಡುತ್ತೆ. ಆ ರೀತಿ ಇತ್ತು, ಈ ರೀತಿ ಆಗಿದೆ. ಇದನ್ನು ತೋರಿಸ್ತೀನಿ ಹಾಕ್ಬೇಕಾದ್ರೆ, ಅದು ಮರ್ತೋಗ್ಬಿಡ್ತು. ಅದು ನೋಡಿ ಉಜ್ತಾ ಇದ್ದಾರೆ ನಮ್ಮ ಮನೆಯವರು, ಹೆಂಗೆ ಉಜ್ತಾ ಇದ್ರೆ ಯಾವ ರೀತಿ ಬರ್ತಾಯಿದೆ ಅಂತ. ಅದು ಮರ್ತೋಗ್ಬಿಡ್ತು ವಿಡಿಯೋ ಮಾಡೋದು. ಇದನ್ನು ಹಾಕ್ಬೇಕಾದ್ರೆ ನಾವು ಹಾಕಬೇಕಾಗಿತ್ತು. ನೋಡಿ ಇದು ಆರ್ಪಿಕ್ಕು. ನಾನು ಬೆಳಿಗ್ಗೆ ಎಲ್ಲ ಆರ್ಪಿಕ್ಕ ಬೇಡ ಬೇಡ ಅಂತ ಇದ್ದೆ, ಬಟ್ ಒಂದು ಟ್ರೈ ಮಾಡಿದ್ಮೇಲಂತೂ ಅದರಲ್ಲೇನು ಬರೀ ಕೆಮಿಕಲ್ ತಾನೇ, ಎಲ್ಲಿಗೆ ಯೂಸ್ ಮಾಡಿದ್ರು ಅದು ಕೆಮಿಕಲ್ ಆಗಿ ರಿಯಾಕ್ಟ್ ಮಾಡುತ್ತೆ ಅನ್ನೋ ಒಂದು ಭಾವನೆಯಿಂದ ಆಯಿತು ಮಾಡೋಣ ಅಂತ ಹೇಳಿ. ಅಯ್ಯೋ ಥೋ, ಯಾವ ಬಟನ್ ಹಾಕಬೇಕು? ಓ ಸಾರಿ, ನಾನು ಮಾಮೂಲಿ ಮಾತಾಡ್ಬಿಟ್ಟೆ, ಸಾರಿ. ಅದ್ರ ರನ್ ಆಗ್ತಾಯಿದೆ. ಸೊ ಬೇಡ ಅಂಥೇಳಿ ಆಮೇಲೆ ಈಗ ಮಾಡ್ತಾಯಿದ್ವಿ. ಜಗತ್ತು ಒಂದು ಕಡೆ ಹಾಕಪ್ಪ, ಇವಾಗ ಎಲ್ಲಾದರೂ ಒಂದು ಕಡೆ. ಹಾಂ, ಈಗ ನೋಡಿ ಸಡನ್ನಾಗಿ ಎಷ್ಟು ಚೆನ್ನಾಗಿ ಆಗ್ಬಿಡುತ್ತೆ ಗೊತ್ತಾ. ಇಷ್ಟು ಪ್ರೆಷರ್ ಹಾಕಿ ಕ್ಲೀನ್ ಮಾಡಿದ್ರು ಕ್ಲೀನ್ ಆಗಲ್ಲ. ಜಸ್ಟ್ ನೋಡಿ ನಮ್ಮ ಮಗ ಮಾಡ್ತಿದ್ದಾನೆ ಪುಟಾಣಿ, ಅವ್ನು ಜಸ್ಟ್ ಹಲ್ಲುಜಕ್ಕೂ ಇಷ್ಟು ಪ್ರೆಷರ್ ಹಾಕಲ್ವೇನೋ, ಅಷ್ಟು ಜೆಂಟಲಾಗಿ ಇದು ಮಾಡ್ತಿದ್ದಾನೆ. ಅಷ್ಟು ಚೆನ್ನಾಗೆಲ್ಲ ಕ್ಲೀನಾಗಿ ಹೋಗ್ತಾಯಿದೆ. ಸೊ ಮನೇಲಿ ಕೆಲಸ ಮಾಡೋ ಹೆಂಗಸರಿಗೆ ಈ ಥರ ಎಲ್ಲ ಟಿಪ್ಸ್ ಸಿಕ್ಕಿದ್ರೆ ಭಾಳ ಖುಷಿಯಾಗುತ್ತೆ ಅಲ್ಲ, ಹಾಗಾಗಿ ನಾವು ಶೇರ್ ಮಾಡ್ತಿದ್ದೀವಿ. ಅದು ಕ್ಲೀನ್ ಆಗ್ತಿರೋ ಖುಷಿಗೆ ನಾವು ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ದೇವ್ರನ್ನೂ ಕ್ಲೀನ್ ಮಾಡಿಬಿಡೋಣ ಇವತ್ತು ಅಂತ. ದೇವ್ರನ್ನೆಲ್ಲ, ವಿಗ್ರಹಗಳನ್ನ. ಇದಕ್ಕೂ ನೋಡಿ ಅಲ್ವಾ, ಇದು ಯಾವ ಕಲರ್, ಇದು ಯಾವ ಕಲರ್, ಅದು ಒಂದೇ ನಿಮಿಷಕ್ಕೆ ಅಲ್ಲ ಜಗತ್? ಎಸ್. ಚಿಟ್ಕಿ ಹಿಂಗೆ ಹೊಡೆಯೋಷ್ಟರಲ್ಲಿ. ಹಾಂ, ಈಗ ಇನ್ನೊಂದು ಕಡೆ ಹೋಗ್ತೀನಿ. ಯಾಕಂದರೆ ಮನೇಲಿ ಹಬ್ಬದ ಸಂಭ್ರಮ ಇರೋದ್ರಿಂದ ಎಲ್ಲ ಕಡೆನೂ ಏನೇನೋ ಆ್ಯಕ್ಟಿವಿಟೀಸ್ ನಡೀತಾನೆ ಇದೆ. ಎಲ್ಲವನ್ನು ಕ್ಯಾಪ್ಚರ್ ಮಾಡೋಣ ಅಂತ ನಾನು ಓಡಾಡ್ತಾ ಇದ್ದೀನಿ. ಇಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಮ್ಮ ಮನೇಲಿ ಅನ್ನ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ. ಹಾಗಾಗಿ ಈಗ ತರಕಾರಿ ಹಾಕಿ ಲೈಟಾಗಿ ಉಪ್ಪಿಟ್ಟು ಮಾಡ್ತಾರೆ ಅಮ್ಮ. ಜಾಹ್ನವಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರವೆ ಹುರಿಯುತ್ತಾ ಇದ್ದಾಳೆ. ಈಗ ನಮ್ಮ ಮನೇಲಿ ಕ್ಲೀನಿಂಗೇ ಒಂದು ಸಂಭ್ರಮವಾಗಿ ನಡೀತಾ ಇದೆ. ಇನ್ನು ಸಂಜೆ ಸಂಭ್ರಮನ ನಾನು ಕಾಯ್ತಾ ಇದ್ದೀನಿ ಹೆಂಗಿರ್ಬೋದು ಅಂತ. ನೋಡಿ ಇನ್ನೊಂದು ಟಿಪ್ಸ್ ಹೇಳ್ತಿದ್ದಾಳೆ ಅಕ್ಕ. ಈ ಥರ ಎಲ್ಲ ನಾವು ಉಜ್ಜಿ ಟ್ಯಾಪ್ ನೀರಲ್ಲಿ ತೊಳೆದ್ಮೇಲೆ ಮನೇಲಿ ಎಲ್ಲರ ಮನೇಲೂ RO ವಾಟರ್ ಇದ್ದೇ ಇರುತ್ತೆ. ಇವಾಗ RO ವಾಟ್ರಲ್ಲಿ ಒಂದು ಸತಿ ರಿನ್ಸ್ ಮಾಡಿಕೊಂಡು ಈ ಥರ ಬಟ್ಟೆಲಿ ಒರೆಸ್ಕೊಂಬಿಡಿ ಅಂತ ಹೇಳ್ತಿದ್ದಾಳೆ. ಗೋವಿಂದ ವೆಂಕಟರಮಣ ಗೋವಿಂದ, ಗೋವಿಂದ 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 ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ. ನಿಜವಾಗ್ಲೂ ವೆಂಕಟರಮಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂದರೆ, ಸುಮಾರು 10 ವರ್ಷ ಆಯಿತು ನಮ್ಮ ಮನೆಗೆ ಬಂದು. ತಿರುಪತಿಲೇ ತೊಗೊಂಡು ಬಂದಿದ್ದು. ಅವ್ನು ತೊಗೊಂಡು ಬಂದಾಗಲೂ ಇಷ್ಟು ಚೆನ್ನಾಗಿದ್ನೋ ಏನೋ ಡೌಟ್ ಹೊಡಿತಾ ಇದೆ ನನಗೆ. ಅಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದಾನೆ.
ನೋಡಿ ನಮ್ಮ ಜಗತ್ತು ಎಷ್ಟು ಕಷ್ಟಪಡ್ತಿದ್ದಾನೆ. ಜಗತ್ತು ನೀನು ಕಷ್ಟಪಡ್ತಿದ್ಯಾ ಇಷ್ಟಪಟ್ಟು ಮಾಡ್ತಾ ಇದೆಯಾ? ಇಷ್ಟಪಟ್ಟು ಮಾಡ್ತೀವಿ. ಯಾಕೆ? ಇದೊಂದು ಕೆಲಸ. ಎಲ್ಲ ಕೆಲಸನೂ ಈ ಥರ ಮಾಡಲ್ವಲ್ಲ ನಾವು? ಈ ಕೆಲಸದಲ್ಲಿ ಏನು ನಿಮಗೆ ಮ್ಯಾಜಿಕ್ ಆಗಿದೆ ಹೇಳೋಕ್ಕಾಗಲ್ಲ ಅದೆಲ್ಲ ಅಲ್ಲ. ಪಾಪ ಇನ್ನು ಫಸ್ಟ್ ರೋಲೇ ಇದ್ದೀರಲ್ಲ ಸರ್ ನೀವು, ನೆಕ್ಸ್ಟ್ ರೋಗೆ ಹೋಗಿ. ಫಸ್ಟ್ ರೋ ನೋಡಿ, ಸೆಕೆಂಡ್ ರೋ ನೋಡಿ. ಯಾ ನನಗೆ ಹಸು ನೋಡ್ತಿದ್ರೆ ನಾನು ತೊಳಿಬೇಡಿ ತಾವಿಸ್ಕೊಂಡಿರೋ ಥರ ಇದೆ. ಹನುಮಂತ ಅಂತೂ ನಾನು ಬಿಡಲ್ಲ ನಿನ್ನ, ಹೋಗು ಅಂತಾರೆ. ಆ್ಯಕ್ಚುಲಿ ಹನುಮಂತನು ತುಂಬ ಒಂಥರ, ಅದಕ್ಕೂ ಆಲ್ಮೋಸ್ಟ್ 8-9 ವರ್ಷ ಆಗಿರೋದ್ರಿಂದ ಒಂಚೂರು ಎಲ್ಲ ಅದನ್ನ ಹೆಂಗೆ ಹೇಳಿ ಗೊತ್ತಿಲ್ಲ, ವೈಟ್ ಥರ ಎಲ್ಲ ಆಗೋಗಿದೆ. ನೋಡೋಣ ಹನುಮಂತ ಹೇಗಾಗ್ತಾನಂತ. ಬೆಳ್ಳಗೆ ಕಾಣಿಸ್ತಾನೆ. ಎಲ್ಲರೂ ಈಗ ರೆಡಿಯಾಗಿದ್ದಾರೆ, ದೇವ್ರ ಮನೆಗೆ ಹೋಗ್ತಿದ್ದಾರೆ. ಅಲ್ಲಿ ಅಲಂಕಾರಕ್ಕೆಲ್ಲ ಕೂತ್ಕೋತಾರೆ ಈಗ. ಹೇಗಿದೆ ನಿಮ್ಮ ವೆಂಕಟರಮಣ? ಸಾಕ್ಷಾತ್ ಸ್ವರ್ಣದಲ್ಲಿ ಮಾಡೋದಾಗಿದೆ, ಬಹಳ ಚೆನ್ನಾಗಿ ಆಗಿದೆ, ಖುಷಿ ಆಯಿತು. ಈ ಥರ ನಾನು ಯಾವ ಥರ ತೊಳ್ಕೊಟ್ಟಿದ್ದೀನ ನಿಮಗೆ? ನಾನು ಖಂಡಿತ ಇಲ್ಲ. ನೋಡಪ್ಪ ಹನುಮಂತ ವೈಬ್ರೇಷನ್ ಇದೆ ಅಲ್ಲ? ಶ್ರೀನಿವಾಸನ್ ಮುಖನೇ ಕಾಣ್ತಿರ್ಲಿಲ್ಲ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಲ್ಲ. ಥ್ಯಾಂಕ್ ಯು. ಇಲ್ಲಿ ಸುಮ್ಮನೆ ಬ್ರಷ್ ಮಾಡಿದ್ರೆ ಹೆಂಗೋಟಾಗುತ್ತದೆ? ಹೊಸದು ಆರ್ಪಿಕ್ ತೊಗೊಂಡು ಬಂದು ಮಾಡ್ತಾ ಇರೋದು, ಮನೆಯಲ್ಲಿ ಮೊದಲೇ ಉಪಯೋಗಿಸಿರೋಂಥದ್ದಲ್ಲ. ಹೊಸದಾಗಿ ಐಡಿಯಾ ತುಂಬ ಚೆನ್ನಾಗಾಗುತ್ತೆ. ಇನ್ನೇನು ಆಪ್ಷನ್ಸೇ ಇಲ್ಲ, ಯಾಕೆ ಟ್ರೈ ಮಾಡಬಾರ್ದು, ಇರಲಿ ಅಂದ್ಕೊಂಡು ಟ್ರೈ ಮಾಡಿದ್ದು. ಭಾಳ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಅಲ್ಲ? ಅದ್ಭುತನೇ ಇದು ನಮಗಂತೂ. ನೋಡಿ ಎಲ್ಲ ಅದಾಗದೆ ಟೇಕ್ ಆಫ್ ಆಗ್ತಾ ಇರೋದು. ಆಗ ಹೆಂಗಿದ್ದ ಈಗ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದಾನೆ ನಮ್ಮ ಹಸು. ಕೃಷ್ಣನೂ ಬಂದ್ಬಿಟ್ಟ, ನನಗೂ ಕ್ಲೀನ್ ಮಾಡಿ ಇವತ್ತು ಅಂತ. ನೋಡ ಅವನು ಹೇಗಾಗ್ತಾನೆ ಅಂತ. ಇಡು ಕೆಳಗಡೆ ಅದನ್ನು ಇಡ್ಬಿಡ. ನೋಡಿ ಹನುಮಂತನ, ನೀವು ಎಲ್ಲ ಸುಮಾರು 8-9 ವರ್ಷದ ಹಿಂದಿಂದಾಗಿರೋದ್ರಿಂದ ಅಷ್ಟು ಇದಾಗೋಗಿತ್ತು. ನನಗೂ ಐಡಿಯಾ ಇರಲಿಲ್ಲ, ನಾನು ಯಾವಾಗಲೂ ತೊಳೆದು ಇರಲಿಲ್ಲ, ಒರೆಸ್ಕೊತಾ ಇದ್ದೆ ಬಟ್ಟೆಲ್ಲ ಅಷ್ಟೇ. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ. ಆದರೂ ನಮ್ಮ ಭಾವ ಇಷ್ಟು ಡೆಡಿಕೇಶನ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಷ್ಟು ಕೃಷ್ಣ ಅವ್ನು ಹಾಗೆ ಕ್ರೇಜಿ ಅಲ್ಲ, ಯಾರ ಕೈಲಿ ಕೆಲಸ ಮಾಡಲ್ಲ ಅಂತ ಅವ್ರ ಕೈಲೇ ಮಾಡಿಸ್ಕೊಳ್ಳೋದು ಅವನು. ಆಕ್ಚುಲಿ ನಾನು ಕೃಷ್ಣನ್ ಕೆಲಸನೇ ಮಾಡಲ್ಲ, ಆದ್ರೂ ಮಾಡ್ತಾ ಇದ್ದೀನಿ ಅಂತ ಏನು ಗೊತ್ತಿಲ್ಲ. ಸೀರಿಯಸ್ಲಿ ಕೃಷ್ಣನ ಕೆಲಸನೇ ಯಾಕೆ ಮಾಡಲ್ಲ? ನಾನು ಕೃಷ್ಣನ್ ನಂಬಲ್ಲ. ನಾನು ಯಾಕೆ? ನನ್ನ ತಂಗಿಗೆ ಅಷ್ಟೊಂದು ಕಷ್ಟಪಟ್ಟವಲ್ಲ. ಅದು ಕರ್ಮ ಕ್ಲಿಯರ್ ಅನ್ಸೋದು ನಿಮ್ಗೆ ಗೊತ್ತಾಗಲ್ಲ. ಕೊನೆಯಲ್ಲಿ ಒಳ್ಳೇದಾಗುತ್ತೆ, ಸುಮ್ಮನಿರಿ ಬಾಬಾ. ಮುಗಿಸಿ ಎಲ್ಲ ಒಂದೇ ಕಡೆ ಹೋಯ್ತೀವಲ್ಲ, ಆಗ ಮೀಟ್ ಮಾಡೋಣ. ನಮ್ಮ ಭಾವನ ಕೃಷ್ಣನ ಮೇಲೆ ಸ್ವಲ್ಪ ಅಸಮಾಧಾನ. ಅವ್ರ ತಂಗಿ ಒಬ್ಬರು ತುಂಬ ಕೃಷ್ಣನ ಡ್ಯೂಟಿ, ಅವ್ರಿಗೆ ಒಂದಲ್ಲ ಒಂದು ಏನಾದರೂ ಇರುತ್ತೆ. ಆ್ಯಂಡ್ ಎಲ್ರಿಗೂ ಏನಾದರೂ ಒಂದು ಇರುತ್ತೆ ಅಂತ ನಾನು ಹೇಳಿದ್ರೆ ಕೇಳೋದೇ ಇಲ್ಲ. ಅವ್ರಿಗೆ ಜಾಸ್ತಿ ಆಯಿತು, ಇನ್ನೂ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಅಫ್ಕೋರ್ಸ್ ಕಷ್ಟನೇ, ಬಟ್ ಅದೇ ಅವ್ರಿಗೆ ಒಳ್ಳೇದಾಗಲಿಲ್ಲ. ಅಕ್ಸೆಪ್ಟೇಷನ್ನು. ಬರೀ ಕೃಷ್ಣ ಕೃಷ್ಣ ಅಂತಾನೆ ಅವಳೆ. ಏನಪ್ಪ ಏನೋ ಕೃಷ್ಣ ಇನ್ನೂ ಏನಿತ್ತೋ ಮುಗಿಸ್ತಾ ಇದ್ದಾನೆ. ಇರಿ, ಅದೇನು ಮುಗಿಸ್ತೀವಿ, ಮುಗಿಸಲ್ಲ. ಅವ್ನು ಮುಗಿಸ್ತಾನೆ. ಅವ್ನು ಯಾವತ್ತೂ ಅರ್ಧಂಬರ್ಧ ಮಾಡಲ್ಲ. ಅವ್ನ ಕೈ ಆಗ್ದ ಅಂದರೆ ಪೂರ್ಣನೇ ಅದು. ನಾನು ಇಷ್ಟಲ್ಲ, ಈ ಸೇವೆ ನಿಮಗೆ ತೃಪ್ತಿ ಆದರೆ ಹಾಂ, ಅವಳಿಗೆ ಒಂದು ಒಳ್ಳೇದು ಮಾಡೋ. ನಮಗೇನು ಏನು ಕೆಟ್ಟದಂತ ಆಗಿಲ್ಲ, ಆದರೆ ಅವಳ ಜೀವನದಲ್ಲಿ ಒಂದಿಷ್ಟುದ್ದ
ಇಷ್ಟುದ್ರದಿಂದ ತನಕನೂ ಎಲ್ಲಾನು ಕಷ್ಟ ಅನ್ಬೋದು. ಇನ್ನು ಈಗಾದ್ರೂ ಕರುಣೆ ತೋರಿ ಅವರಿಗೆ ಒಂದು ಒಳ್ಳೆ ಸನ್ಮಾರ್ಗವನ್ನು ತೋರ. ಹೇಳಿ. ಒಟ್ಟಲ್ಲಿ ನನ್ಗೆ ಏನ್ ಬೇಕಾಗಬೇಕು ಅಂತ ಗೊತ್ತಿಲ್ಲ. ಮಗು ಅಂತ ಕೊಟ್ಟೆ, ಆ ಮಗುನು ಬುದ್ಧಿಮಾಂದ್ಯ ಮಗು ಕೊಟ್ಟೆ. ಗಂಟು ಹೊಟ್ಟೋದ. ನಮ್ಮ ಭಾವ ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ಬಿಟ್ಟಿದ್ದಾರೆ. ಕಷ್ಟ ಕಷ್ಟ ಅಂತಿದ್ದಾರೆ. ಏನಾಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾರೆ. ಬೇಡ ಇದೆಲ್ಲ, ಈ ಸೀನೇ ಬೇಡ. ಹಾಂ, ಇವ್ರು ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾ ನನ್ನನ್ನು ರೇಗಿಸ್ತಾ ಇದ್ದಾರೆ. ನೋಡವ್ವ, ಚೆನ್ನಾಗಿ ಇಟ್ಕೊಂಡಿದ್ಯಾ ಅಂತ. ಏನು ಮಾಡಲಿ, ಎಷ್ಟೋ ನಮ್ಗೆ ಅಷ್ಟೊಂದೆಲ್ಲ ಡೆಡಿಕೇಶನ್ಸ್ ಎಲ್ಲ ಇಲ್ಲ. ನಾನು ಸೋಪಾಗಿ ತೊಳಿತೀನಿ ಅಷ್ಟೇ. ಇಲ್ಲ ಹುಣ್ಸೆನ್ ಗಿಣ್ಸೆನ್ ಅದೆಲ್ಲ ಹಾಕೊಂಡು ಈ ಲೆವೆಲಿಗೆಲ್ಲ ತೊಳೆಯೋಕೆ ನನಗೆ ಯಾವತ್ತೂ ಆಗೇ ಇಲ್ಲ. ನಾನು ತೊಳೆದೂ ಇಲ್ಲ. ಯಾರು ತೊಳಿತಾರ? ಶಿವನ ಮಗ ತೊಳಿತಾರ. ಏನಾಯ್ತು ಜಗತ್? ಇವತ್ತಂತೂ ಒಳ್ಳೆ ಕಾಮಿಡಿ. ಏನಾಯ್ತು ಜಗತ್? ಎಲ್ಲ ಬಿಳಿ ಬಿಳಿ, ಎಲ್ಲ ಗೋಲ್ಡ್ ಗೋಲ್ಡನು. ಪಳಪಳ ಪಳಪಳ ಎಲ್ಲ ಗೋಲ್ಡು. ಇಲ್ಲ, ತಗೊಂಡು ಕೃಷ್ಣ ಹೇ ಕೃಷ್ಣ, ಗಾಳಿಯ ಪಟದಂತೆ ನಾನಯ್ಯ, ಸೂತ್ರಧಾರಿಯು ನೀನಯ್ಯ, ಒಳಗಿನ ಕಣ್ಣನು ತೆರೆಸಿದೆಯೋ ನೀತಿಯ ಧರ್ಮವ, ಗೀತೆಯ ಮರ್ಮವ ತಿಳಿಸಿದೆಯೋ. ಇಷ್ಟೋ ತನಕ ನಿನಗೆ ಬೈದ್ಬಿಟ್ಟು ಕೃಷ್ಣ ಮಸ್ಕ ಹೊಡಿತಾ ಇರೋದು. ಆದರೂ ಎಲ್ಲ ಕೊಟ್ಬಿಡಪ್ಪ. ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ, ಏ ಪ್ರಕಾಶ, ಸುಮ್ಮನೆ ತೊಳೆಯಪ್ಪ. ಕೃಷ್ಣ. ಎಲ್ಲ ಸ್ಯಾಂಕ್ಷನ್ ಮಾಡ್ಬಿಡ್ತೀನಿ, ಸುಮ್ಮನೆ ತೊಳೆಯಪ್ಪ ಅಂತದನ್ ಕೃಷ್ಣ. ಬರ ಜನ್ಮಾಷ್ಟಮಿಗೆ ನೀನು ಏನು ಕೇಳಿದ್ಯಾ ಎಲ್ಲ ಸ್ಯಾಂಕ್ಷನ್ ಅಂತ ಹೇಳ್ತಿದ್ದಾನೆ ಕೃಷ್ಣ. ಧನ್ಯವಾದ, ಧನ್ಯವಾದ. ಧನ್ಯೋಸ್ಮಿ ಭಗವಂತ ಶ್ರೀಕೃಷ್ಣ. ಇವತ್ತು ಇಷ್ಟೆಲ್ಲ ಮಾಡಿದ್ರಲ್ಲ ಪ್ರಕಾಶ್, ಕೃಷ್ಣಂಗೆ ಸರಿಗೆ ನೋಡಿ ತಂಗಿಯವ್ರಿಗೂ ಒಳ್ಳೇದಾಗುತ್ತೆ. ಅವನು ಕರ್ಕೊಂಡ್ಬಿಡ್ತೇನೆ ನೋಡಿ. ಹಾ, ಆಗ್ಲಿ ಬಾಬಾ, ಆಗ್ಲಿ. ಗ್ಯಾರಂಟಿ ಕರ್ಕೊಂಡ್ಬರ್ತೀನಿ. ಅವಳು ಹಂಗಂದ್ರೆ ಪಕ್ಕ ಅಂತ ಬಿಡ್ತಾಳೆ. ಅವಳು ಬರೋ ವರ್ಷ ನಿಮ್ಮ ಮನೇಲಿ ಅವಳು ಬಂದು ಪೂಜೆ ಮಾಡ್ತಾಳೆ. ಎಲ್ಲ ಒಳ್ಳೇದಾಗುತ್ತೆ. ಅಪ್ಪ, ನನ್ಗೆ ಅವಳು ನೆನ್ಸ್ಕೊಂಡ್ರೆ ದುಃಖ ಆಯ್ತದೆ. ಬಿಗಾಡ ನನಗೆ ಇದಕ್ಕೆ ಸಾಕೇ ಹೋಗಲ್ಲ. ಅದೇನಕ್ಕೆ ಹಾಕ್ಯಪ್ಪ ಅಲ್ಪುಡಿ? ಅಲ್ಪುಡಿ ಏನಕ್ಕೆ? ಬೆಳ್ಳಿದಿಗೆ ಬೇಕಾದು. ಹೌದಾ? ನಾ ತೊಳಿತಾ ಒಂದು ಸಂದೇಶ ಕಳಿಸ್ತಿದ್ದಾನೆ. ಏನಂತ? ನೀರಿನ ಮೇಲೆ ಇದ್ ಗುಳ್ಳೆ ಜೀವನ ಅಂತ. ಅಲ್ಲೊಂದು ಗುಳ್ಳೆನೂ ಇತ್ತು. ಆದ್ರೆ ಕಲರ್ಫುಲ್ ಆಗಿರುತ್ತೆ. ಆ ಗುಳ್ಳೆ ಎಷ್ಟು ಕಲರ್ಫುಲ್ ಆಗಿತ್ತಲ್ಲ. ಅದೆಷ್ಟೇ ಕಲರ್ಫುಲ್ ಆಗಿದ್ರು ಅಷ್ಟೇನೆ, ಅದು ಒಂದಿನ ಮುಗಿಯುತ್ತೆ. ಎಲ್ಲ ಸ್ವೀಕರಿಸ್ಕೊಂಡು ಹೊರಟೋಗ್ಬಿಡ್ಬೇಕು ಕೃಷ್ಣನ ಹತ್ರ. ನಾನು ಕೆಟ್ಕೊಂಡು ಹೋಗಿದ್ದೊಂದು ಕೆಲಸ. ಮೇಲಿಂದ ಮೆತ್ತ ಆದ್ರೂ ಮಾತ್ರ ಕ್ವಾಟ್ಲೆ ಒಳ್ಳೆ ಟಾಮಂಜರಿ ತರ ಆಡ್ತಿರಲ್ಲ. ಅರ್ಧಂಬರ್ಧ ಕೆಲಸ ಮಾಡಿದ್ರೆ ಕೃಷ್ಣ ನನ್ಗೆ ಅರ್ಧಂಬರ್ಧ ಕೆಲಸ. ಕೃಷ್ಣ ಅದೆಷ್ಟು ಖುಷಿ ಪಡ್ತಾನೋ ಗೊತ್ತಿಲ್ಲ. ನಾನಂತೂ ತುಂಬಾ ಖುಷಿ ಪಡ್ತೀನಿ, ಯಾಕಂದ್ರೆ ನಾನು ಇಷ್ಟೊಂದು ಡೀಪ್ ಕ್ಲೀನಿಂಗ್ ಮಾಡೋಳಲ್ಲ. ನಾನು ಕೃಷ್ಣನ್ ಕೇಳ್ಕೊತೀನಿ, ಮಾವಲ್ಲ ಒಂದು ಪಕ್ಷಿ ಎಷ್ಟು ಚೆನ್ನಾಗಿ ಫ್ಲೈ ಆಯ್ತು ಗೊತ್ತು. ಈ ತರ ಬಿತ್ಕೊಂಡೆಲ್ಲ ತೊಳಿತಾ ಇದ್ರೆ ದೇವ್ರು ಖಂಡಿತ ಒಳ್ಳೇದು ಮಾಡ್ತಾರೆ ಅಲ್ವಾ.
ನನಗೆ ಅನ್ನಿಸ್ತಿದೆ ಸಿಕ್ಕಾಪಟ್ಟೆ ಬ್ಲೆಸ್ಸಿಂಗ್ಸ್ ಆಗ್ಬಿಡುತ್ತೆ ಇವಾಗ ಅಂತ. ಆಗ್ಬಿಡುತ್ತೆ, ಆಗೋಗಿದೆ. ಪೂಜೆ ವಿಧಾನ ಮಾಡೋದ್ ಗೊತ್ತಿಲ್ಲ, ಕ್ಲೀನ್ ಮಾಡೋದು ಗೊತ್ತು. ಚೆನ್ನಾಗ್ ಗೊತ್ತು. ನಾವ್ ಎಷ್ಟ್ ಕ್ಲಿಯರ್ ಇರ್ತೀವೋ ಅಲ್ಲಿ ಇರ್ತಾನೆ ದೇವ್ರು ಅಂತ ನಿಜ ಅಂತ ನಾನ್ ನಂಬ್ಕೊಂಡಿದ್ದೀನಿ ಅಷ್ಟೇ. ಜಗತ್ ಬಾಯ್ಲಿ. ನಂಗೆ ಇಷ್ಟ ಇದ್ನ ತೊಳೆಯಕ್ಕೆ, ಆದ್ರೆ ಆಗ್ಲಿಲ್ಲ, ಅಪ್ಪ ತೊಳೆದ್ರು. ಸುಂದ್ರ ಆಯ್ತು. ಮಕ್ಳ ಕಳ್ಳನ ಮಕ್ಳ ಅಂತ ಬೈತಾ ಇರ್ತಾನೆ. ಕೊಟ್ರು ಒಳ್ಳೆಯವನು, ಕೊಡದೆ ಅದು ಕೆಟ್ಟವನು. ಏನ್ ನ್ಯಾಯ ನಿಮ್ದೆಲ್ಲ? ನೀವು ಮಾಡ್ಕೊಬಿಟ್ಟು ನನ್ ಮೇಲೆ ಆಗ್ತಿರಲ್ಲ ಅಂತ ಒಂದು ಕತೆ. ನೋಡಿ, ಬೆಳಗ್ಗೆ ಎಲ್ಲ ತುಂಬಾ ಬಿಸಿಲಿತ್ತು, ಮಳೆ ಬರುತ್ತಾ ಇವತ್ತು ಅಂತ ಅನ್ನಿಸ್ತಿತ್ತು. ಸೊ ಪದ್ಧತಿ ಪ್ರಕಾರ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಮಳೆ ಬರಬೇಕು. ಸೊ ಈಗ ಮಳೆ ಶುರುವಾಗಿದೆ. ನೀರಿದೆ ಅಂತ ಹೇಳಿ ಅಕ್ಕ ಕ್ಲೀನ್ ಮಾಡ್ಬಿಡ್ತಾ ಇದ್ದಾಳೆ. ಎಲ್ಲ ಕೆಲಸ ಮುಗೀತು. ಮಳೆ ಬರ್ತಾ ಇದೆ. ಮಮ್ಮಿ ಉಪ್ಪಿಟ್ಟೆಲ್ಲ ರೆಡಿ ಮಾಡಿದ್ದಾರೆ, ಈಗ ತಿನ್ಬೇಕು. ಕಲರ್ಫುಲ್ ಆಗಿದೆ ಅಲ್ಲ? ಇನ್ನೂ ಸೂಪರ್ ಆಗಬಹುದು. ಕಾಯಿ ಪುಡಿ ಹಾಕಿ ಮಮ್ಮಿ, ಕಾಯಿ ಹೊಡಿಬೇಕಿತ್ತು. ಕಾಯಿ ಪುಡಿ ಹಾಕಿ ಹೋಗ್ಲಿ ಬಿಡಿ ಪಾಪ. ಕಾಯಿ ತುರಿ ಜಾಸ್ತಿ ತಿನ್ಮಾಡೋದು ಗೊತ್ತಿಲ್ಲ. ಇದು ನೋಡಿ ಹೆಂಗಿದೆ, ಇದೇ ಉಪ್ಪಿಟ್ಟು ಕಾಯಿ ಪುಡಿ ಹಾಕೋದು. ಇದು ಆಕ್ಚುಲಿ ಸೂಪರ್ ಆಗಿದೆ. ಇದು ಸೂಪರ್ ಆಗಿದೆ. ರಸ ಅದನ್ನೇ ಸೇಮ್. ಇದು ಆಕ್ಚುಲಿ ಚೆನ್ನಾಗಿದೆ. ಕುತ್ಕೋತಿಲ್ವಾ? ನೀನು ಹಾಕೋದಿಲ್ಲ? ತಿಂತೀನಿ ನೀವು ಕುತ್ಕೊಂತೀನಿ ಎಲ್ಲ ಹಂಗೆ ಹಾಕೊಂತೀನಿ. ಇಷ್ಟೇ ಮುಗ್ದೋಯ್ತು.